ಸ್ವಾಮಿ. ಕಳೆದ ಒಂದು ವಾರ ನೀವು ನಮ್ಮನ್ನು ಆತ್ಮದ ರೀತಿಯಾಗಿ ಪರಿಪಾಲಿಸಿದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಆತನ ಒಳ್ಳೆಯತನವನ್ನು ನೆನೆಸುತ್ತ ನಾವು ಬಾಯಿಗಳನ್ನು ತೆಗೆದು ಸ್ತೋತ್ರವನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್. ದೇವರ ವಾಕ್ಯ ಇರ್ತದೆ, ನೀವು ಹೋಗುವಾಗಲೂ ಬರುವಾಗಲೂ ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ. ಒಂದು ಕಾಯಲು ಒಬ್ಬನಿದ್ದಾನೆ, ಅದು ನಮ್ಮ ದೇವರಾಗಿದ್ದಾನೆ. ಆತನು ನಮ್ಮನ್ನು ನಡೆಸುವ ದೇವರಾಗಿದ್ದಾನೆ, ನಮ್ಮನ್ನು ಸಂರಕ್ಷಿಸುವ ದೇವರಾಗಿದ್ದಾನೆ. ಅದನ್ನು ನೆನೆಸುತ್ತ
ದೇವರ ವಾಕ್ಯದಲ್ಲಿ ಎಫೆಸರ ಬರೆದ ಪತ್ರಿಕೆ 6ನೇ ಅಧ್ಯಾಯ ಅದರಲ್ಲಿ 10ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಎಫೆಸರ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಾಕ್ಯ. ಕಡೆಯ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದ
ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಈ ವಾಕ್ಯವನ್ನು ಕೇಳಿದ್ದೀರಿ, ಓದಿದ್ದೀರಿ? ಪ್ರೈಸ್ ದಿ ಲಾರ್ಡ್. ಕಳೆದ ವಾರ ಸಹ ನಾನು ಇದನ್ನೇ ಪ್ರಸಂಗ ಮಾಡಿದೆ. ಇವತ್ತು ನಾನು ನಂಬ್ತೇನೆ ಈ ವಾಕ್ಯದ ಮೂಲಕ ದೇವರು ನಿಮ್ಮ ಜೊತೆ ಆತನ ಮಾತನಾಡುವ ದೇವರಾಗಿದ್ದಾನೆ. ಇಲ್ಲಿ ನಾವು ನೋಡುವ ಕಡೆಯ ಮಾತೇನೆಂದರೆ ಕರ್ತನನ್ನು ಆತನ ಅತ್ಯಧಿಕ ಶಕ್ತಿಯನ್ನು ಹೊಂದಿಕೊಂಡು ಬಲ ಹೊಂದಿರಿ ಎಂಬುದಾಗಿ ಹೇಳ್ತದೆ. ಎಷ್ಟು ಜನ ನಂಬ್ತೀರಿ ಕರ್ತನ ಶಕ್ತಿ ಅತ್ಯಧಿಕವಾಗಿದೆ? ಇವತ್ತು ನನ್ನ ಹತ್ತಿರ ಆ ಶಕ್ತಿ ನಿಮ್ಮ ಮೇಲೆ ಅದು ದೇವರು ರಿಲೀಸ್ ಮಾಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಕರ್ತನ ಶಕ್ತಿ ಯಾವ ಶಕ್ತಿ ಇದೆ? ಅತ್ಯಧಿಕವಾದ ಶಕ್ತಿ ಅಂತೆ. ಅದನ್ನು ನಾವು ಹೊಂದಿಕೊಳ್ಬೇಕು. ದೇವರ ಮಕ್ಕಳಿಗೆ ಕೊಟ್ಟದ್ದು ಅತ್ಯಧಿಕವಾದ ಶಕ್ತಿ. ಇವತ್ತು ನಿಮಗೆಲ್ಲ ಯಾವ ಶಕ್ತಿ ಕೊಟ್ಟಿದ್ದಾನೆ ದೇವರು? ಅತ್ಯಧಿಕವಾದ ಶಕ್ತಿ. ಹೌದಾ? ಅತ್ಯಧಿಕ ಶಕ್ತಿಯನ್ನು ನಾವೇನ್ ಮಾಡ್ಬೇಕು? ಹೊಂದಿಕೊಳ್ಬೇಕು. ಆಮೇಲೆ ಬಲಗೊಳ್ಬೇಕು. ನಾವು ಹೇಗೆ ಬಲಗೊಳ್ತೇವೆ? ದೇವರ ವಾಕ್ಯವನ್ನು ಕೇಳುವುದರಿಂದ ಏನ್ ಮಾಡ್ತೇವೆ? ನಾವು ಬಲಗೊಳ್ತೇವೆ. ಹೌದಾ? ಪ್ರೈಸ್ ದಿ ಲಾರ್ಡ್. ನಮಗೆ ನಂಬಿಕೆ ಇನ್ಕ್ರೀಸ್ ಆಗ್ತದೆ. ದೇವರ ವಾಕ್ಯವನ್ನು ಕೇಳುವುದರಿಂದ ಏನಾಗ್ತದೆ? ನಮ್ಮ ನಂಬಿಕೆ ಹೆಚ್ಚಾಗ್ತದೆ. ಈಗ ನೀವು ದೇವರ ವಾಕ್ಯ ಕೇಳಲಿಕ್ಕೆ ಬಂದಿದ್ದೀರಿ, ಈಗ ನಂಬಿಕೆ ನಿಮ್ಮದು ರೈಸ್ ಆಗ್ತಾ ಉಂಟು, ನಿಮ್ಮ ನಂಬಿಕೆ ಹೆಚ್ಚಾಗ್ತಾ ಉಂಟು. ಹಲ್ಲೆಲೂಯಾ. ಯಾವಾಗ ನಿಮ್ಮ ನಂಬಿಕೆ ಹೆಚ್ಚಾಗ್ತದಲ್ಲ, ಆಗ ಸೈತಾನ ಸೋತು ಹೋಗ್ತಾನೆ. ಯಾವಾಗ ನಿಮ್ಮ ನಂಬಿಕೆ ಹೆಚ್ಚಾಗ್ತದಲ್ಲ, ಸೈತಾನ ಬಲಗಳು ಮುರಿಯಲ್ಪಡುತ್ತದೆ. ನೀವು ನಂಬಿಕೆಯಲ್ಲಿ ಬಲಗೊಂಡಾಗ ನಾನು ಹೇಳ್ತೇನೆ, ನಿಮಗೆ ಅಸಾಧ್ಯವಾದ ಕಾರ್ಯವನ್ನು ನೀವು ಸಾಧ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ಸತ್ಯವೇದದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಮಗೆಲ್ಲರಿಗೂ ಗೊತ್ತುಂಟು, ಕಳ್ಳರು ಬರುವುದು ಹೇಗೆ? ಕದ್ದುಕೊಳ್ಳಲಿಕ್ಕೆ, ಕಸಗೊಳ್ಳಿಕ್ಕೆ, ಸುರುಗೊಳ್ಳಿಕ್ಕೆ, ನಾಶ ಮಾಡಲಿಕ್ಕೆ, ಮತ್ತೆ ಯಾವುದಕ್ಕೆ ಸಹ ಬರುವುದಿಲ್ಲ ಅಂತ ಸತ್ಯವೇದ ಹೇಳ್ತದೆ. ಹಾಗಾದ್ರೆ ಸೈತಾನ ಬಂದದ್ದು ಯಾಕೆ? ಕದ್ದುಕೊಳ್ಳಲಿಕ್ಕೆ, ನಿಮ್ಮ ಆರೋಗ್ಯವನ್ನು ಕದ್ದುಕೊಳ್ಳಲಿಕ್ಕೆ, ನಿಮ್ಮ ಸಂತೋಷವನ್ನು ಕದ್ದುಕೊಳ್ಳಲಿಕ್ಕೆ, ದೇವರ ಪ್ಲಾನ್ ಅನ್ನು ಕದ್ದುಕೊಳ್ಳಲಿಕ್ಕೆ. ಇದೆಲ್ಲ ಉದ್ದೇಶ ಆಗಿದೆ. ಯಾಕೆ ನಿಮ್ಮ ವಿರುದ್ಧ ಆಕ್ಸಿಡೆಂಟ್ ಆಗ್ಲಿಕ್ಕೆಲ್ಲ ಬರುವುದು? ಯಾಕೆ ಗೊತ್ತಿಲ್ಲ? ನಿಮ್ಮಲ್ಲಿ ಉದ್ದೇಶ ನಡೆಯಬಾರದು ಎಂಬುದಾಗಿ. ಆದ್ರೆ ನಿಮಗೆ ಏನಾಗಲಿಲ್ಲ, ಕಾರಣ ಏನು ಗೊತ್ತಿಲ್ಲ? ನೀವು ಕರ್ತನಲ್ಲಿ ಬಲ ಹೊಂದಿದ್ದೀರಿ. ಎಷ್ಟು ಜನ ಇಲ್ಲಿ ಬಲ ಹೊಂದಿದ್ದೀರಿ? ನಾನು ನಂಬ್ತೇನೆ. ಹಲ್ಲೆಲೂಯಾ. ನೀನು ಕರ್ತನಲ್ಲಿ ಬಲ ಹೊಂದುವಾಗ ನೀನು ಶತ್ರುವಿಗೆ ಎದುರಾಗದೇ ಇಲ್ಲ. ಶತ್ರುವಿನ ಮೇಲೆ ನಿನಗೆ ಒಂದು ಜಯ ದೇವರು ಕೊಡುತ್ತಾನೆ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನನ್ನ ದೇವರು ದೊಡ್ಡ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಿಮಗೆ ಗೊತ್ತುಂಟಾ? ಸಿಕ್ನೆಸ್ ಎಂಬುದು ವಾರ್ಫೇರ್ ಆಗಿದೆ. ಅನಾರೋಗ್ಯ ಎಂಬುದು ಏನಾಗಿದೆ? ಅದೊಂದು ಯುದ್ಧವಾಗಿದೆ. ಪ್ರತಿಯೊಬ್ಬರ ಜೀವಿತದಲ್ಲಿ ಅನಾರೋಗ್ಯ ತರುವುದು ಯಾರು? ಸೈತಾನ. ಆಮೇಲೆ ಪ್ರತಿಯೊಬ್ಬರ ಜೀವಿತವನ್ನು ನೋಡುವುದಾದ್ರೆ ರೋಗ ಯಾರಿಂದ ಬಂದದಲ್ಲ, ದೇವರಿಂದ ಬಂದದಲ್ಲ. ಯಾರಿಂದ ಬಂದದ್ದು? ಸೈತಾನದಿಂದ ಬಂದದ್ದು. ಸೈತಾನನಿಗೆ ಇನ್ನು ಸಂತೋಷವಾಗಿರುವುದು ಇಷ್ಟ ಇಲ್ಲ. ಸೈತಾನನಿಗೆ ಆರೋಗ್ಯವಾಗಿರುವುದು ಇಷ್ಟ ಇಲ್ಲ. ದೇವರು ನಿನಗೆ ಆರೋಗ್ಯವನ್ನು ಕೊಡುವ ದೇವರಾಗಿದ್ದಾನೆ. ನೀವು ನೋಡಿ ಧರ್ಮೋಪದೇಶಕಾಂಡ ಪುಸ್ತಕ 7ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ಡ್ಯೂಟರಮಿ ಚಾಪ್ಟರ್ 7:15 ನಲ್ಲಿ ಧರ್ಮೋಪದೇಶಕಾಂಡ ಪುಸ್ತಕ 7ನೇ ಅಧ್ಯಾಯ 15ನೇ ವಾಕ್ಯ ನೀವು ಗಮನಿಸುವುದಾದ್ರೆ ಅಲ್ಲಿ ಏನ್ ಬರ್ತದೆ ಗೊತ್ತುಂಟಾ? ನಿಮ್ಮಲ್ಲಿ ಯಾವ ವ್ಯಾಧಿ ಉಂಟಾಗದಂತೆ ಯೆಹೋವನು ಮಾಡ್ತಾನೆ. ಹಾಗಾದ್ರೆ ಇವತ್ತು ನಮಗೆ ಯಾವ ರೋಗ ಉಂಟಾಗದಂತೆ ಯಾರು ಮಾಡೋದು? ಕರ್ತನ ಮಾಡೋದು. ನೋಡಿ, ಸೈತಾನನು ರೋಗ ಉಂಟಾಗುವ ಹಾಗೆ ಮಾಡಿದ್ರೆ ನನ್ನ ದೇವರು ರೋಗವನ್ನು ಇಲ್ಲದ ಹಾಗೆ ಮಾಡುವ ದೇವರಾಗಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಇವತ್ತು ಯಾರಾದ್ರೂ ಇಲ್ಲಿ ರೋಗಿಗಳಾಗಿ ಬಂದಿರುವುದಾದ್ರೆ ಯೇಸು ಇವತ್ತು ಗುಣಪಡಿಸಿಕೊಂಡು ಕರ್ಕೊಂಡು ಹೋಗ್ತಾನೆ. ಆಮೇಲೆ ಹಲ್ಲೆಲೂಯಾ. ಮತ್ತೆ ಮುಂದೆ ಹೋದ್ಯಾ? ನಿಮ್ಮ ಅನುಭವಕ್ಕೆ ಬಂದ ಪ್ರಕಾರ ಐಗುಪ್ತ ದೇಶದಲ್ಲಿ ಪ್ರಬಲವಾಗಿರುವ ಕ್ರೂರ ವ್ಯಾಧಿಗಳನ್ನು ನಿಮಗೆ ಬರಗೊಳಿಸದೆ ಅವುಗಳನ್ನು ನಿಮ್ಮ ಶತ್ರುವಿನ ಮೇಲೆ ಬರಮಾಡಿಸ್ತೇನೆ ಅಂತ ದೇವರು ಹೇಳ್ತಾರೆ. ನಾನು ಹೇಳ್ತೇನೆ, ನಿಮಗೆ ರೋಗ ದೇವರು ಬರಲಿಕ್ಕೆ ದೇವರು ಬಿಡುವುದಿಲ್ಲ. ಎಷ್ಟು ಜನ ನಂಬ್ತೀರಿ? ಅಲ್ಲಿ ಇವತ್ತು ಯಾರಾದ್ರೂ ಇಲ್ಲಿ ರೋಗಿಗಳಾಗಿದ್ದರೆ ನಾನು ಬಲವಾಗಿ ನಂಬ್ತೇನೆ, ಇವತ್ತು ನೀವು ಹಾಗೆ ಹೋಗುವುದಿಲ್ಲ. ಎಷ್ಟು ಜನ ನಂಬ್ತೀರಿ? ಇವತ್ತು ನಾನು ಹೋಗುವಾಗ ಸೌಖ್ಯದಿಂದಲೇ ಹೋಗ್ತೇನೆ. ಆಮೇಲೆ ದೇವರು ನಮಗೆ ಸೌಖ್ಯ ಕೊಡುವವನಾಗಿದ್ದಾನೆ. ಹಾಗಿದ್ರೆ ಸೌಖ್ಯ ಯಾವುದರಿಂದ ಬರ್ತದೆ? ಸೌಖ್ಯ ದೇವರ ವಾಕ್ಯದಿಂದ ಬರ್ತದೆ. ಹೌದಾ? ಬರ್ತದಿಲ್ಲ? ದೇವರ ವಾಕ್ಯದಿಂದ ಬರ್ತದಿಲ್ಲ. ಆಮೇಲೆ ಹಲ್ಲೆಲೂಯಾ. ನೋಡಿ, 107 19 ಮತ್ತು 20ನೇ ವಾಕ್ಯ ನೀವು ಗಮನಿಸುವುದಾದ್ರೆ, 107 19 ಮತ್ತು 20ನೇ ವಾಕ್ಯ ನೀವು ಗಮನಿಸುವುದಾದ್ರೆ ಅಲ್ಲಿ ಅವರು ಹೇಗೆ ಬರ್ತದೆ? ಅವರು ತಮ್ಮ ಇಕ್ಕಟ್ಟಿನ ದಿನದಲ್ಲಿ ಯೆಹೋವನಿಗೆ ಮೊರೆ ಇಟ್ಟರು. ನಂತರ ವಾಕ್ಯ ಹೇಳ್ತದೆ, ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. ಆತನು ದೂತನನ್ನು ಎಂಬಂತೆ
ಆದರೆ ಇವತ್ತು ನಾವು ತಿಳಿದುಕೊಳ್ಬೇಕು, ದೇವರ ವಾಕ್ಯ ಹೇಳ್ತದೆ ಆ ರೋಗದಿಂದ ನೀನು ಹೊರಗೆ ಬರಬೇಕಾದ್ರೆ ಏನ್ ಮಾಡ್ಬೇಕು? ಸರ್ವಾಯುಧವನ್ನು ಧರಿಸಿಕೊಳ್ಳಬೇಕು. ನಮಗೆ ಆಯುಧ ಇದ್ರೆ ಸಾಕಾಗುವುದಿಲ್ಲ, ಆಯುಧವನ್ನು ಉಪಯೋಗಿಸಲಿಕ್ಕೆ ಗೊತ್ತಿರಬೇಕು. ಹೌದಾ? ಈಗ ಒಂದು ಸೋಲ್ಜರ್ಗೆ ವಿಷ ಕೊಟ್ರೆ ಅವರಿಗೆ ಬಿಡ್ಲಿಕ್ಕೆ ಅದನ್ನು ಯೂಸ್ ಮಾಡ್ಲಿಕ್ಕೆ ಗೊತ್ತಿಲ್ಲದಿದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಹೌದಾ? ಅವ್ರು ಏನ್ ಮಾಡ್ಬೇಕು? ಚಟ್ಟು ಬಂದಾಗ ಏನ್ ಮಾಡ್ಬೇಕು? ಅದನ್ನು ಹಿಡಿದು ಹೊಡಬೇಕು ಹೊರತು ಅವರಿಗೆ ಬಿಡ್ಲಿಕ್ಕೆ ಗೊತ್ತಿಲ್ಲದಿದ್ರೆ ಅವ್ರು ಏನ್ ಮಾಡ್ತಾರೆ? ಸೋತು ಹೋಗ್ತಾರೆ. ಇವತ್ತು ಸಹ ಹಾಗೆ ದೇವರು ನಮಗೆ ವೆಪನ್ ಕೊಟ್ಟಿದ್ದಾನೆ, ಸರ್ವಾಯುಧವನ್ನು ಕೊಟ್ಟಿದ್ದಾನೆ. ಯಾಕೆ ಸರ್ವಾಯುಧವನ್ನು ಕೊಟ್ಟದ್ದು? ಅದು ಉಪಯೋಗಿಸಲಿಕ್ಕೆ ನಮಗೆ ಗೊತ್ತಿರಬೇಕು. ಆಮೇಲೆ ಅನೇಕರೆ ಸೈತಾನವನ್ನು ಬಡಿಲಿಕ್ಕೆ ನಮ್ಮ ಮಸಲ್ ಪವರ್ನಿಂದ ಆಗುವುದಿಲ್ಲ, ನಮ್ಮ ಬುದ್ಧಿಯಿಂದ ಆಗುವುದಿಲ್ಲ, ಆದ್ರೆ ಆತ್ಮದಿಂದ ಆಗ್ತದೆ. ಎಷ್ಟು ಜನ ಆಗ್ತದೆ? ಆತ್ಮದಿಂದ ಇವತ್ತು ನಾವು ಅವನ ವಿರುದ್ಧ ಏನ್ ಮಾಡ್ಬೇಕು? ಜಯವನ್ನು ನಾವು ಕಾಣುವವರಾಗಿದ್ದೇವೆ. ಇವತ್ತು ಯಾಕೆ ನೀವು ಈ ಸಭೆಗೆ ಬಂದಿದ್ದೀರಿ? ಇಲ್ಲಿ ಆತ್ಮಿಕ ಯುದ್ಧದ ಬಗ್ಗೆ ನಾವು ಹೇಳುತ್ತೇವೆ, ಆತ್ಮಿಕವಾದ ಜಯದ ಬಗ್ಗೆ ನಾವು ಹೇಳುವವರಾಗಿದ್ದೇವೆ. ಹಲ್ಲೆಲೂಯಾ! ಕರ್ತನಿಗೆ ಸ್ತೋತ್ರವಾಗಿ ನಾನು ನಂಬ್ತೇನೆ. ಇವತ್ತು ಆ ಆಯುಧಗಳು ಯಾವುದಂತ ಹೇಳಿದ್ರೆ ಅದು ಕರ್ತನ ಎಣಿಕೆಯಲ್ಲಿ ಬಲವುಳ್ಳದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆಮೇಲೆ ಅಲ್ಲಿ ಇಂಗ್ಲಿಷ್ ನಲ್ಲಿ ಮೈಟಿ ಇನ್ ದ ಗಾಡ್ ಅಂತ ವಾಕ್ಯ ಹೇಳ್ತದೆ. ನೀವು ನೋಡಿ, ದೇವರ ವಾಕ್ಯದಲ್ಲಿ 2 ಕೊರಿಂಥ ಪತ್ರಿಕೆ 10ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯ ಓದಿ ನೋಡ್ರಿ. 2 ಕೊರಿಂಥ 10 4 ಮತ್ತು 5ನೇ ವಾಕ್ಯ. ಅಲ್ಲಿ ನೋಡಿ, ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಇವತ್ತು ನಾವು ನೋಡ್ತೇವೆ, ಈ ಜನರು ಏನ್ ಮಾಡ್ತಾರೆ? ಜಗಳ ಮಾಡುವ ಏನ್ ಮಾಡ್ತಾರೆ? ಲೋಕದವರು ಏನ್ ಮಾಡ್ತಾರೆ? ಅವ ಕತ್ತಿ ತೆಗೆದ್ರೆ ನಾವು ಸೇರ್ ಮಾಡ್ತೇವೆ. ಕತ್ತಿದೆ, ಅದು ಲೋಕದ ಆಯುಧ. ಈ ಒಂದು ವಿಷಯ ತೆಗೆಯಬೇಕು, ನಾವು ಕತ್ತಿ ತೆಗೆದ್ರೆ ಅಲ್ಲಿ ಆ ವಾರ್ ನಿಲ್ಲುವುದಿಲ್ಲ. ಅದರ ಹಿಂದೆ ಯಾರಿದ್ದಾರೆ ಅಂತ ನಾವು ತಿಳಿದುಕೊಳ್ಬೇಕು. ಹೌದು, ಒಂದು ಜಗಳಕ್ಕೆ ಕಾರಣ ಯಾರು ಗೊತ್ತಿಲ್ಲ? ಸೈತಾನ. ಅದಕ್ಕೆ ಹೇಳುತ್ತೀವಿ, ನಾವು ಹೋರಾಡುವುದು ಮನುಷ್ಯರ ಸಂಗಡ ಅಲ್ಲ, ನಾವು ಹೋರಾಡುವುದು ಅಂಧಕಾರ ಶಕ್ತಿಗಳ ಮೇಲೆ ಹೋರಾಡ್ತೇವೆ. ಒಂದು ಕುಟುಂಬದಲ್ಲಿ ಒಡೆಯುವುದು, ಜಗಳ ತರುವುದು ಯಾರು ಗೊತ್ತಿಲ್ಲ? ಅದು ಸೈತಾನ. ಆಮೇಲೆ ಅಲ್ಲಿ ನೋಡಿ ವಾಕ್ಯ ಅಂತದೆ ನೋಡಿ, ನಾವು ಏನಂತೆ ಲೋಕ ಸಂಬಂಧವಾದ ಆಯುಧಗಳಿಂದ ಹೋರಾಡುವುದಲ್ಲ. ನಂತರ ಅವು ದೇವರ ಎಣಿಕೆಯಲ್ಲಿ ಏನಾಗಿದೆ? ಬಲವಾಗಿದೆ ಎಂಬುದಾಗಿ ಅಲ್ಲಿ ವಾಕ್ಯದ ಮೈಟಿ ಇನ್ ದ ಗಾಡ್. ಅಲ್ಲಿ ಬಲವಾದ ಕಾರ್ಯ ದೇವರು ನಮಗೋಸ್ಕರ ಇಟ್ಟಿದ್ದಾನೆ. ಈ ಬಲ ಏನ್ ಮಾಡ್ತದೆ ಗೊತ್ತುಂಟಾ? ಅಲ್ಲಿ ಸ್ಟ್ರಾಂಗ್ ಹೋಲ್ಡ್ ಅನ್ನು ಮುರಿಯುತ್ತದೆ. ಸೈತಾನ ಏನ್ ಮಾಡ್ತಾನೆ? ಆಕ್ರಮಿಸಿದನ್ನು ಮುರಿಯುತ್ತಾನೆ. ಹೌದಾ? ಇವತ್ತು ನಾವು ಲೋಕದಲ್ಲಿ ನೋಡುವುದಾದ್ರೆ ಒಂದು ಜಾಗ ಉಂಟು ನಮಗೆ, ಹೌದಲ್ಲ? ಜಾಗ, ಒಂದು ಜಾಗ ನಮಗೆ 10 ಸೆಂಟ್ ಜಾಗ ಉಂಟು ಅಂದಿಸ್ಕೊಳ್ಳಿ. ನೀವು ಆ ಜಾಗಕ್ಕೆ ಹೋಗುವುದೇ ಇಲ್ಲ. ಆಗ ಹತ್ತಿರದ ಮನೆಯವರು ಏನ್ ಮಾಡ್ತಾರೆ? ಸ್ವಲ್ಪ 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 ಈಚೆ 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 ತರ್ತಾರೆ. ಹೌದಾ? ಒಂದು ಸ್ವಲ್ಪ ಜಾಗ ಫಸ್ಟ್ ತೆಗಿತಾರೆ. ಹೌದಾ? ಮತ್ತೆ ಏನ್ ಮಾಡ್ತಾರೆ? ನೀವು 10 ಸಾವಿರ ಇಲ್ಲದ್ರೆ ಇನ್ನೊಂದ್ಸರ್ತಿ ಬರುವ ಇನ್ನು ಸ್ವಲ್ಪ, ಹೀಗೆ ಸ್ವಲ್ಪ ಸ್ವಲ್ಪ. ಸೈತಾನ ಸಹ ಹಾಗೆ ಫಸ್ಟ್ ನಮ್ಮನ್ನು ಸ್ವಲ್ಪವಾಗಿ ಆಕ್ರಮಿಸ್ತಾರೆ, ಮತ್ತೆ ನಮ್ಮದು ರಿಯಾಕ್ಷನ್ ಏನಿಲ್ಲದಿದ್ರೆ ಏನ್ ಮಾಡ್ತಾರೆ? ಮತ್ತೆ ಫುಲ್ ಆಕ್ರಮಿಸಿ ಏನ್ ಮಾಡ್ತಾರೆ? ನಮಗೆ ಡ್ಯಾಮೇಜ್ ಮಾಡ್ತಾರೆ. ಹಲ್ಲೆಲೂಯಾ! ಇವತ್ತು ನಾವು ಆತನ ತಂತ್ರವನ್ನು ನಾವು ತಿಳಿದುಕೊಳ್ಳಬೇಕು. ಅಂದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ ನಾವು ಎಚ್ಚರವಾಗಿರ್ಬೇಕು. ಎಚ್ಚರವಾಗಿರ್ಬೇಕು. ಸೈತಾನನ ಕಾರ್ಯವನ್ನು ನಾವು ಎದುರಿಸಲಿಕ್ಕೆ ನಾವು ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧವನ್ನು ಏನ್ ಮಾಡಬೇಕು? ಧರಿಸಿಕೊಳ್ಬೇಕು. ಇವತ್ತು ನಾವು ನೋಡ್ತೇವೆ, ನಮ್ಮ ಕಾವಲುಗ ಸೈನಿಕರು ಎಲ್ಲಿದ್ದಾರೆ? ಗಡಿಯಲ್ಲಿದ್ದಾರೆ. ಹೌದಾ? ಗಡಿಯಲ್ಲಿದ್ದಾರೆ. ಇವರು ಗಡಿಯಲ್ಲಿ ಇರುವಾಗ ಅವರು ಒಂದು ಪಕ್ಷ ಊಟ ಮಾಡಿ ಚೆನ್ನಾಗಿ ಮಲಗಿದ್ರೆ ಏನಾಗ್ತದೆ? ವೈರಿ ಖಂಡಿತವಾಗಿ ಅಟ್ಯಾಕ್ ಮಾಡ್ತಾರೆ. ಹಾಗಾದ್ರೆ ದೇವರ ಮಕ್ಕಳ ಜೀವಿತದಲ್ಲಿ ಸಹ ನಾವು ಯಾವಾಗಲೂ ಎಚ್ಚರವಾಗಿದ್ದೇವೆ. ಇವತ್ತು ನಾವು ತೊಂದರೆ ಇಲ್ಲ. ಇವತ್ತು ನಾವು ಸುಮ್ಮನೆ ಇದ್ರೆ ಏನ್ ಮಾಡ್ತಾರೆ? ಅಲ್ಲೇ ಎಂಟರ್ ಆಗುತ್ತೆ. ಒಂದು ದಿವಸ ಪ್ರಾರ್ಥನೆ ಮಾಡದಿದ್ರೆ ಆಗ ಅವ್ರಿಗೆ ಗೊತ್ತಾಗ್ತದೆ ಇವರು ಏನ್ ಮಾಡಿದ್ದಾರೆ, ಬೌಂಡ್ರಿಯಿಂದ ಸ್ವಲ್ಪ ಈಚೆ ಬರ್ತಾ ಇದ್ದಾರೆ ಅಂತ. ನಾವು ಒಂದು ದಿವಸದಲ್ಲಿ ಬಿಡ್ತೇವೆ. ನೋಡಿ, ಒಂದು ದಿವಸ ಒಂದು ವಾರ ಚರ್ಚೆಗೆ ಬರದಿದ್ರೆ ನೆಕ್ಸ್ಟ್ ವೀಕ್ ನಿಮಗೆ ಬರ್ಲಿಕ್ಕೆ ಆಗುದಿಲ್ಲ. ಯಾಕೆ? ಸೈತಾನನಿಗೆ ಗೊತ್ತುಂಟು ಹೇಗೆ ಏನ್ ಮಾಡುದು, ದೂರ ಮಾಡುವುದಂತ. ನೀವು ಸರ್ವಾಯುಧವನ್ನು ಧರಿಸಿದ್ರೆ ಅವರನ್ನು ಹೊಡಿಬಹುದಂತ ಅವರಿಗೆ ಗೊತ್ತುಂಟು. ಅದಕ್ಕೋಸ್ಕರ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಪೇತ್ರನು ಬರೆಯುತ್ತಿದ್ದಾರೆ, 1 ಪೇತ್ರ 5ನೇ ಅಧ್ಯಾಯ 8ನೇ ವಾಕ್ಯ. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ನೋಡಿ ಗರ್ಜಿಸುವ ಸಿಂಹೋಪಾದಿಯಲ್ಲಿ ಯಾರಲ್ಲಿ ನುಗ್ಗಲಿ ಅಂತ ಹುಡುಕುತ್ತಾ ತಿರುಗಾಡ್ತಾ ಇದ್ದಾರೆ. ಅವನು ವಾಚ್ ಮಾಡ್ತಾ ಇದ್ದಾರೆ ಹೇಗೆ ಅವನನ್ನು ಬೀಳಿಸುವುದು. ಹೌದಾ? ಇವತ್ತು ನೀವೆಲ್ಲ ದೇವರಾಜ್ಯಕ್ಕೆ ಉಪಯೋಗವಾಗ್ತಾ ಇದ್ದೀರಿ. ಹೌದಾ? ದೇವರ ಸೇವೆಯಲ್ಲಿ ನೀವು ನಿಂತಿದ್ದೀರಿ. ದೇವರಿಗೋಸ್ಕರ ನೀವು ಏನ್ ಮಾಡ್ಲಿಕ್ಕೆ ನಿಂತಿದ್ದೀರಿ. ನಾನು ಹೇಳ್ತೇನೆ,
ನಿಮ್ಮನ್ನು ಪೀಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕೆ ಗೊತ್ತಿಲ್ಲ? ನೀನು ಬೇರೆ ಹೋಗ್ಲಿಕ್ಕೆ ಹೋಗ್ತಾ ಇದ್ದೀನಿ, ನೀನು ಗ್ರೋ ಆಗ್ಲಿಕ್ಕೆ ಹೋಗ್ತಿದ್ದೆ, ಆತ್ಮಿಕದಲ್ಲಿ ಗ್ರೋ ಆಗ್ತಿದ್ದೆ. ಇದು ಅವನಿಗೆ ಇಷ್ಟ ಇಲ್ಲ. ಅಲ್ಲಿ ನಾನು ಕೆಳಗೆ ಹಾಕಬೇಕು ಅವನಿಗೆ. ಹೌದಾ? ಇಲ್ಲಿ ವಾಕ್ಯ ಸ್ವಂತ ಚಿತ್ತರಾಗಿರಿ, ಎಚ್ಚರವಾಗಿರಿ ಎಂಬುದಾಗಿ. ಹಾಗಾದ್ರೆ ನೋಡಿ, ಹೇಗೆ ಸೋಲ್ಜರ್ ಗಡಿಯಲ್ಲಿ ಎಚ್ಚರವಾಗಿರ್ತಾರೆ ಹಾಗೆ ನಾವು ಸಹ ಎಚ್ಚರವಾಗಿರಬೇಕು. ಹೌದಾ? ಅವನಿಗೆ ಅವನಿಗೆ ಯಾವ ಸಮಾಜ ಮಾಡ್ತಾರೆ. ನೀವು ಪ್ರಾರ್ಥನೆ ಮಾಡುವುದು ನಿಮಗೆ ಗೊತ್ತಿಲ್ಲದಿರಬಹುದು, ಆದ್ರೆ ದೇವರು ನೋಡ್ತಾರೆ ಮತ್ತೆ ಸೈತಾನ ನೋಡ್ತಾರೆ. ಒಂದು ದಿವಸ ನೀವು ಮಿಸ್ ಮಾಡಿದ್ರೆ ಯಾರಿಗೆ ಗೊತ್ತಾಗುತ್ತೆ? ಸೈತಾನಿಗೆ ಭಾರಿ ಮಿಸ್. ಆಮೇಲೆ ನೋಡಿ ಪ್ರಿಯರೇ, ನಾನು ಹೇಳ್ತೇನೆ, ಅದಕ್ಕೆ ಇಲ್ಲಿ ಪೌಲನು ಬರೀತಾರೆ ಎಚ್ಚರವಾಗಿರ್ಬೇಕಂತ. ಆಮೇಲೆ ಅಲ್ಲಿ ಸರ್ವಾಯುಧವನ್ನು ಧರಿಸಿಕೊಳ್ಬೇಕೆಂಬುದಾಗಿ ಬರೀತಿದ್ದಾರೆ. ಅವನು ಹೇಗೆ ಗರ್ಜಿಸುವ ಸಿಂಹೋಪಾದಿಯಲ್ಲಿ, ಅವನು ಸಿಂಹ ಅಲ್ಲ, ಸಿಂಹದ ಆಕ್ಟರ್, ಆಕ್ಟ್ ಮಾಡಿ ಬರೆಯುವುದು. ಹೌದಾ? ನಾನು ಈಗ ನಾಶ ಮಾಡ್ತೇನೆ ಅಂತ ಬರುವುದು. ಅವರು ಕಾಯುತ್ತಾ ಇರ್ತಾರಂತೆ. ಅಲ್ಲಿ ಹಾಗೆ ದೇವರು ಸಹ ಇಲ್ಲಿ ಬಂದು ಕಾಯುತ್ತಾ ಇರ್ತಾರೆ. ನನ್ನ ಬಲದಿಂದ ಇವತ್ತು ಕಾಯ್ತಾ ಇದ್ದಾರೆ. ಎಷ್ಟು ಜನ ಇವತ್ತು ನೀವು ಕಾಯ್ದದ್ದು ದೇವರು ತನ್ನ ಬಲದಿಂದ, ಸೈತಾನನು ತನ್ನ ಬಲ ಪ್ರಯೋಗಿಸಿದ, ಅದರ ಮಧ್ಯೆ ದೇವರು ತನ್ನ ಬಲವನ್ನು ಶಕ್ತಿಯಾಗಿ ಚಲಿಸಿದ್ರಿಂದ ಇವತ್ತು ನೀವು ಇಲ್ಲಿ ನಿಂತುಕೊಂಡಿದ್ದೀರಿ. ಹಲ್ಲೆಲೂಯಾ. ಹಾಗಾದ್ರೆ ಸೈತಾನನಿಗೆ ಡೈರೆಕ್ಟ್ ಆಗಿ ನಮ್ಮ ಒಳಗೆ ಬರ್ಲಿಕ್ಕೆ ಆಗುವುದಿಲ್ಲ. ಆಮೇಲೆ ಸೈತಾನಿಗೆ ಡೈರೆಕ್ಟ್ ಆಗಿ ನಮ್ಮ ಒಳಗೆ ಬರ್ಲಿಕ್ಕೆ ಆಗುವುದಿಲ್ಲ. ಸೈತಾನ ಬರಬೇಕಾದ್ರೆ ನಮ್ಮನ್ನು ಬೀಳಿಸಬೇಕು. ಅರ್ಥ ಆಗ್ತದೆ ನಿಮಗೆ? ಹಲ್ಲೆಲೂಯಾ. ಸೈತಾನ ನಮ್ಮನ್ನು ಬೀಳಿಸದೆ ಅವನಿಗೆ ಬರ್ಲಿಕ್ಕೆ ಎಂಟ್ರು ಮಾಡ್ಲಿಕ್ಕೆ ಆಗುವುದಿಲ್ಲ. ಅವನು ನಮ್ಮ ಕಣ್ಣಿನಲ್ಲಿ ಬೀಳಿಸ್ತಾನೆ. ಹೌದು? ಅವನ ಕಿವಿಯಲ್ಲಿ ಬೀಳಿಸ್ತಾನೆ. ನೀನು ಕೇಳಬಾರದ ಮಾತು ಕೇಳಿದ್ರೆ ಅದರಲ್ಲಿ ಬೀಳಿಸ್ತಾನೆ. ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಬೀಳಿಸ್ತಾನೆ, ಇಮ್ಯಾಜಿನೇಷನ್ ಅಲ್ಲಿ ಬೀಳಿಸ್ತಾನೆ, ನಿನ್ನ ಬಾಯಿ ಮಾತಿನಲ್ಲಿ ಬೀಳಿಸ್ತಾನೆ. ಯಾವಾಗ ನೀನು ಬೀಳಿಸ್ತೀಯ ಆಗ ಅವನು ಎಂಟರ್ ಆಗ್ತಾನೆ. ಅಷ್ಟ ತನಕ ಅವನು ಎಂಟರ್ ಆಗುದಿಲ್ಲ. ಹೌದಾ? ಕೆಲವರೆಲ್ಲ ಇಮ್ಯಾಜಿನೇಷನ್ ಅಲ್ಲಿ ನೋಡಿ, ಸೈತಾನ ಫಸ್ಟ್ ಎಂಟರ್ ಮಾಡುತ್ತೆ ಗೊತ್ತಿಲ್ಲ, ನಿಮ್ಮ ಮೈಂಡ್ ಅಲ್ಲಿ ಮನಸ್ಸಿನಲ್ಲಿ ನಿಮಗೆ ಎಂಟರ್ ಆಗ್ತದೆ. ಇವತ್ತು ಫಾರ್ ಎಕ್ಸಾಂಪಲ್ ನಮಗೇನಾದ್ರೂ ಹೊಟ್ಟೆ ನೋವು ಬಂದ ಕೂಡಲೇ ಏನ್ ಬರ್ತದೆ? ಸೈತಾನ ಕೂಡಲೇ ಏನಿರ್ತದೆ ತಲೆಯಲ್ಲಿ ಎಂತದ ಅಪೆಂಡಿಕ್ಸ್ ಇರ್ಬೇಕೆಂದ್ರೆ ಅಲ್ಲೇ ಎಂಟರ್ ಮಾಡಿದವ. ಹೌದಾ? ನಾನು ಸತ್ಯ ಹೇಳುತ್ತೆ, ನಾನು ಏನ್ ಹೇಳ್ತೇನೆ, ಅವನ ಬರುವ ಪ್ಲೇಸ್ ಅನ್ನು ನಾವು ಗುರ್ತ ಮಾಡಬೇಕು. ನಿನ್ನ ಮನಸ್ಸಿನಲ್ಲಿ ಒಂದು ಬರ್ತಾನೆ. ನಿಮಗೊಂದು ಮೈಂಡ್ ಅಲ್ಲಿ ಶಕ್ ಬಂದ್ರೆ ಏನಾಗ್ತದೆ? ನಿಮಗೊಂದು ಸಂಶಯ ಬಂದ್ರೆ ಏನಾಗ್ತದೆ? ಎಲ್ಲರ ಹತ್ರ ಏನಾಗ್ತದೆ? ಸಂಶಯವೇ. ಕೆಲವರು ಕದಿಯುವುದಿಲ್ಲ, ಆದ್ರೂ ಸಹ ಅವರು ಯಾರೋ ಒಬ್ಬರು ಹೇಳಿದ್ರೆ ಅವರೇ ಕದ್ದದ್ದು ಎಂಬುದಾಗಿ ನಾವು ಹೇಳ್ತೇವೆ. ಯಾಕೆ? ನಮ್ಮ ಮನಸ್ಸಿನ ಸಂಶಯ. ನಿಜವಾಗಿ ಅವರು ಒಳ್ಳೆಯವರು. ನನಗೆ ಎಷ್ಟು ಜನ ಕೆಲವರು ಹೇಳಿದ್ರು, ನನ್ನದು ಇದು ಹೋಗಿದೆ, ಲಾಸ್ಟ್ ಆಗುವಾಗ ಮನೆಯಲ್ಲಿ ಇರ್ತದೆ. ನಮ್ಮ ಸಂಶಯ ಹೇಗಾಗ್ತದೆ? ಅದು ಸೈತಾನ ಎಂಟರ್ ಮಾಡ್ಲಿಕ್ಕೆ ಒಂದು ಬಾಗಿಲುದಾಗಿ. ಹೇಳಿ, ನಾನು ಮನಸ್ಸಿನಲ್ಲಿ ಅವಕಾಶ ಕೊಡುವುದಿಲ್ಲ. ಹೇಳಿ, ನಾನು ಮನಸ್ಸಿನಲ್ಲಿ ಅವಕಾಶ ಕೊಡುವುದಿಲ್ಲ. ನನ್ನ ದೇವರು ನನಗೆ ನನ್ನ ಆರೋಗ್ಯವಾಗಿದೆ ಎಂದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ಮ ಒಪ್ಪಿಗೆ ಇಲ್ಲದೆ ಸೈತಾನ ಏನ್ ಮಾಡ್ಲಿಕ್ಕೆ ಆಗುವುದಿಲ್ಲ. ನೀವು ನೋಡಿ, ಸೈತಾನ ಯಾರನ್ನು ಶೋಧಿಸಿದ? ಯೇಸು ಸ್ವಾಮಿಯನ್ನು ಶೋಧಿಸಲಿಕ್ಕೆ ಬರ. ಹೌದಲ್ಲ? ಅವನನ್ನು ಶೋಧಿಸಲಿಕ್ಕೆ ಬರುವಾಗ ಒಂದು ಮಾತು ಹೇಳಿದೆ. ಏನ್ ಗೊತ್ತಿಲ್ಲ? ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಯಾರು ಹೇಳಿದ್ರು? ಸೈತಾನ. ಯೇಸು ಸ್ವಾಮಿ ಶಿಲುಬೆಗೆ ಹೋಗುವ ಮೊದಲು ಅವನಿಗೆ ಅಧಿಕಾರ ಇತ್ತು. ಆದ್ರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣ ಅನುಭವಿಸಿದ ನಂತರ ಅಧಿಕಾರವನ್ನು ಕಳೆದುಕೊಂಡ. ಆಮೇಲೆ ನೀವು ಕೊಲೆಸ ಪತ್ರಿಕೆ ಅದರಲ್ಲಿ 2ನೇ ಅಧ್ಯಾಯ 15ನೇ ವಾಕ್ಯ ಓದಿ ನೋಡಿ. ಕೊಲೆಸ ಪತ್ರಿಕೆ 2ನೇ ಅಧ್ಯಾಯ 15ನೇ ವಾಕ್ಯ. ನೋಡಿ, ಯಾರದು? ಸೈತಾನನ ಅಧಿಕಾರವನ್ನು ಯೇಸು ಏನ್ ಮಾಡಿದ್ದಾನೆ? ನಿರಾಯುಧ, ಇಲ್ಲದಾಗೆ ಮಾಡಿದ್ದಾನೆ. ಮತ್ತೆ ಜಯೋತ್ಸವ ಮಾಡುತ್ತಾನೆ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಎಲ್ಲಿ ಸೋಲಿಸಿದ? ಶಿಲುಬೆಯ ಮೇಲೆ ತೋರಿಸಿದ. ಇವತ್ತು ಯೇಸು ಸ್ವಾಮಿ ಏನಾಗಲಿಲ್ಲ, ಸೋಲಿಲ್ಲ. ಎಲ್ಲ ಅಧಿಕಾರವನ್ನು ಏನ್ ಮಾಡಿದ್ದಾನೆ? ಯೇಸು ಹೊಂದಿದ್ದಾನೆ. ಸೈತಾನನ ಪವರ್ ಉಂಟು. ಈಗ ಸೈತಾನನಿಗೆ ಪವರ್ ಉಂಟ? ಈಗ ಸೈತಾನ ಪವರ್ ಅನ್ನು ದೇವರು ಏನ್ ಮಾಡಿದ್ದಾನೆ? ನಿರಾಯುಧವನ್ನಾಗಿ ಮಾಡಿದ್ದಾನೆ. ಎಲ್ಲಿ? ಶಿಲುಬೆಯ ಮರಣದ ಮೂಲಕ. ಹೌದಾ? ಪ್ರೀಸ್ ದಿ ಲಾರ್ಡ್. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಏನು ಮಾಡಿದ್ದಾರೆ? ರೋಗಗಳನ್ನು ತೆಗೆದುಕೊಂಡ. ಯಾರ ರೋಗ? ನನ್ನ ನಿನ್ನ ರೋಗವನ್ನು ತೆಗೆದುಕೊಂಡ. ಇವತ್ತು ನಾನು ಹೇಳ್ತೇನೆ, ಆತನನ್ನು ನೀನು ಧರಿಸಿಕೊಂಡ್ರೆ ಯಾವ ರೋಗ ನಿನ್ನನ್ನು ಮುಖ್ಯಕ್ಕೆ ಆಗುವುದಿಲ್ಲ. ಅದಕ್ಕೆ ಇಲ್ಲಿ ಸರ್ವಾಯುಧವನ್ನು ಧರಿಸಿಕೊಳ್ಬೇಕಂತೆ. ನಾವು ಯಾವುದನ್ನು? ಸರ್ವಾಯುಧವನ್ನು ಧರಿಸಿಕೊಳ್ಬೇಕಂತೆ. ನೀವು ನೋಡಿ, ಅರ್ಥ ಮಾಡಿಕೊಡ್ರಿ. ಆದಿಕಾಂಡ ಪುಸ್ತಕ 1ನೇ 27ನೇ ವಾಕ್ಯ ನೋಡುವುದಾದ್ರೆ ಅಲ್ಲಿ ದೇವರು ನಮ್ಮನ್ನು ಯಾವ ಸ್ವರೂಪದಲ್ಲಿ ಉಂಟು ಮಾಡಿದ? ದೇವರ ಸ್ವರೂಪದಲ್ಲಿ ಉಂಟು ಮಾಡಿದ. ಹೌದಾ? ಪ್ರೈಸ್ ದಿ ಲಾರ್ಡ್. ದೇವರ ಸ್ವರೂಪದಲ್ಲಿ
ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿ ದೇವರು ಮಾಡಿದ್ದಾರೆ. ಕ್ರಿಸ್ತ ನಮ್ಮಲ್ಲಿ ವಾಸ ಮಾಡಿದ್ದಾರೆ. ಅಲ್ಲಿ ಜೀವ ಮತ್ತು ಮರಣ ಎಲ್ಲಿಟ್ಟಿದ್ದಾರೆ ದೇವರು? ನಮ್ಮ ನಾಲಿಗೆಯಲ್ಲಿ ಇಟ್ಟಿದ್ದಾರೆ. ಇದನ್ನು ಉಪಯೋಗಿಸಿಕೊಳ್ಳುವುದು ನಿನಗೆ. ಅಲ್ಲಿ ನಿನಗೆ ಜೀವ ಬೇಕಾ? ನಿನ್ನ ನಾಲಿಗೆಯಲ್ಲಿ ಇವತ್ತು ಕಾಯಬೇಕು. ಅಧಿಕಾರ ನಿನ್ನ ನಾಲಿಗೆಯಲ್ಲಿ ದೇವರು ಕೊಟ್ಟಿದ್ದಾರೆ. ಕಟ್ಟುವುದು ಬಿಡುವುದು ನಿನ್ನ ಕೆಲಸ. ಎಷ್ಟೆಲ್ಲ ಹೇಳ್ತೀನಿ, ನಾನು ಇವತ್ತಿನಿಂದ ನನ್ನ ಜೀವಿತವನ್ನು ಕಟ್ಟುತ್ತೇನೆ, ನನ್ನ ಕುಟುಂಬವನ್ನು ಕಟ್ಟುತ್ತೇನೆ, ನನ್ನ ಮಕ್ಕಳನ್ನು ಕಟ್ಟುತ್ತೇನೆ. ಯಾಕಂದ್ರೆ ನನಗೆ ದೇವರು ಅಧಿಕಾರವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಎಷ್ಟು ಜನ ದೇವರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ ನಿಮಗೆ ಏನಂತ ಹೇಳಿದ್ರೆ, ನಮ್ಮ ದೇವರು ಯಾರಂತ ಹೇಳಿದ್ರೆ ಅವರು ಜೀವಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನೀವು ವಾಕ್ಯವನ್ನು ಕೇಳ್ತಾ ಇರುವಾಗ ನಿಮ್ಮ ಒಳಗೆ ಸೈತಾನನ ಸ್ಟ್ರಾಂಗ್ ವರ್ಡ್ ಬ್ರೇಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ಹಲ್ಲೆಲೂಯಾ. ಅವನು ಏನ್ ಮಾಡ್ತಾನೆ? ಆಗ ನಿಮ್ಮ ಶರೀರದಿಂದ ಬಿಟ್ಟು ಹೋಗ್ತಾನೆ. ಆಮೇಲೆ ಹಲ್ಲೆಲೂಯಾ. ಪ್ರೀಸ್ ದಿ ಲಾರ್ಡ್. ಅವನಿಗೆ ಯಾವ ಯೋಗ್ಯತೆ ಇಲ್ಲ ನಿಮ್ಮನ್ನು ಹಾಳು ಮಾಡಲಿಕ್ಕೆ. ಆದ್ರೆ ಅವನು ಪ್ರಯತ್ನಿಸುವಾಗ ನೀವು ತಿಳಿದುಕೊಳ್ಬೇಕೇನಂತ ಹೇಳಿದ್ರೆ, ಹಲ್ಲೆಲೂಯಾ, ನಾನು ಇದರ ಮೇಲೆ ಜಯ ಕಾಣಬೇಕಾದ್ರೆ ನಾನು ಸರ್ವಾಯುಧವನ್ನು ಧರಿಸಿಕೊಳ್ಳಬೇಕೆಂಬುದಾಗಿ. ಹಲ್ಲೆಲೂಯಾ. ನೋಡಿ ಪ್ರಿಯರೇ, ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನೀನು ದೇವರಲ್ಲಿ ಇರುವಾಗಲೇ ಬಲ ಹೊಂದಲಿಕ್ಕೆ ಸಾಧ್ಯ. ನಾವು ನೋಡಿ ದಾವೀದ ಮತ್ತು ಗೊಲಿಯಾತನ ಬಗ್ಗೆ ನಾವು ನೋಡ್ತೇವೆ. ಈ ದಾವೀದನು ದೇವರ ಮೇಲೆ ಇಟ್ಟ ನಂಬಿಕೆ ಇಟ್ಟ, ಹೌದಲ್ಲ? ಪ್ರೀಸ್ ದಿ ಲಾರ್ಡ್. ಅವನಿಗೆ ಯಾರು ಆರ್ಮರ್ ಯಾರಾಗಿದ್ದಾನೆ? ಅವನ ಆರ್ಮರ್ ಯಾರಾಗಿದ್ದಾನೆ? ದೇವರೇ ಆಗಿದ್ದಾನೆ. ಸೌಲ ಹೇಳಿದ, ಈ ಲೋಕದ ಆರ್ಮರ ನಾನು ಅಂತ. ಅದನ್ನು ಹಾಕುವಾಗ ಏನಾಯ್ತು? ಅವನಿಗೆ ನಡಿಲಿಕ್ಕೆ ಆಗಲಿಲ್ಲ. ಯಾಕೆ? ಅದು ಭಾರವಾಗಿ ಕಂಡಿದ್ದವು. ಅವನಿಗೆ ಒಂದು ಸ್ಟೆಪ್ ಹಾಕ್ಲಿಕ್ಕೆ ಸಾಗಲಿಲ್ಲಂತೆ ಕವಚವನ್ನು ಹಾಕುವಾಗ. ಹೌದಾ? ಪ್ರೀಸ್ ದಿ ಲಾರ್ಡ್. ಆಗ ಅವನು ಏನ್ ಹೇಳ್ತಾನೆ ಗೊತ್ತಾ? ಇದು ಯಾವುದು ನನಗೆ ಬೇಡ, ನನಗೆ ಯಾವುದು ಕ್ರಿಸ್ತನೆಂಬ ಆಯುಧ ಉಂಟು ಸಾಕು. 5 ಕಲ್ಲು ಮತ್ತೆ ಕವಣಿಯನ್ನು ಇಟ್ಕೊಂಡು ಏನ್ ಮಾಡ್ತಾನೆ? ಅವನ ವಿರುದ್ಧ ಯುದ್ಧಕ್ಕೆ ಹೋಗ್ತಾನೆ ಅನ್ನುವಾಗ ಸೌಲನಿಗೆ ಆಶ್ಚರ್ಯ. ಆದ್ರೆ ಸೌಲನು ಯಾವುದರ ಮೇಲೆ ನಂಬಿಕೆ ಇಟ್ಟಿದ್ದ? ಲೋಕದ ಆರ್ಮರ್ ಮೇಲೆ ನಂಬಿಕೆ ಇಟ್ಟಿದ್ದ. ಆದ್ರೆ ದಾವೀದನು ಯಾವುದರ ಸರ್ವಾಯುಧವನ್ನು ಧರಿಸಿದ್ದ? ದೇವರ ಸರ್ವಾಯುಧವನ್ನು ಧರಿಸಿದ್ದ. ನೋಡಿ, ಗೊಲಿಯಾತನು ಕೂಗ್ತಾ ಇದ್ದಾನೆ, ಯಾರಿದ್ದ ನನ್ನನ್ನು ಎದುರಿಸಲಿಕ್ಕೆ ಅಂತ ಹೇಳುವಾಗ ಎಲ್ಲರೂ ಭಯಪಟ್ಟರು. ಆದ್ರೆ ದಾವೀದನಿಗೆ ಏನಿಲ್ಲ, ಭಯ ಇಲ್ಲ. ಯಾಕೆ? ಅವನು ದೇವರಲ್ಲಿ ಇದ್ದ. ಇವತ್ತು ನಾನು ಹೇಳ್ತೇನೆ, ನೀನು ದೇವರಲ್ಲಿ ಇರುವುದಾದ್ರೆ ನಿನಗೆ ಯಾವ ಭಯ ಬರುವುದಿಲ್ಲ. ಎಷ್ಟು ಜನ ಹೇಳ್ತೇನೆ, ನನಗೆ ಭಯ ಬರುವುದಿಲ್ಲ, ಅಲ್ಲಿ ಮರಣದ ಭಯ ಬರುವುದಿಲ್ಲ, ಹಲ್ಲೆಲೂಯಾ, ರೋಗದ ಭಯ ಬರುವುದಿಲ್ಲ. ನಾವು ದೇವರಲ್ಲಿ ಬಲಗೊಳ್ಬೇಕು. ಇವತ್ತು ದೇವರು ಬಯಸುವುದೇ ಆಗಿದೆ. ನೋಡಿ, ಅವನು ನೋಡಿ ಒಂದು ವಿಷಯ ಹೇಳ್ತಾನೆ. ಮೊದಲೇ ಏನ್ ಮಾಡ್ತಾನೆ? ಅವನು ದೇವರನ್ನು ದೂಷಿಸುವಾಗ ಅವನೇನ್ ಹೇಳ್ತಾನೆ? ನಾನು ಗೊಲಿಯಾತನ ರುಂಡವನು ಏನ್ ಮಾಡ್ತೇನೆ? ಕಟ್ ಮಾಡ್ತೇನೆ ಅಂತ ಹೇಳಿದ ಮಾತ್ರವಲ್ಲ, ಅವನು ಏನ್ ಮಾಡ್ತಾನೆ ಗೊತ್ತಿಲ್ಲ? ಹಲ್ಲೆಲೂಯಾ. ಅವನ ಕವಣೆಯಲ್ಲಿ ಏನ್ ಮಾಡಿದ? ಬಿಟ್ಟ ಕೂಡಲೇ ಆ ಒಂದು ಕಾಲ ಅವನ ಬಿದ್ದ ಕೂಡಲೇ ಅವನೇನಾದ? ಉರುಳಿ ಬಿದ್ದದ್ದು ಮಾತ್ರವಲ್ಲ, ನಂತರ ಇವನು ಏನ್ ಮಾಡ್ತಾನೆ? ಓಡಿ ಹೋಗಿ ಏನ್ ಮಾಡ್ತಾನೆ? ಅವನ ಕತ್ತಿಯಿಂದ ಅವನು ರುಂಡವನ್ನು ನಟಿಸ್ತಾನೆ. ಅವನು ಹೇಳಿದೆ ಗೊತ್ತಿಲ್ಲ, ನೀನು ಬಚ್ಚಿದ ಬಂದರೆ, ಕತ್ತಿಯಿಂದ ಬಂದರೆ ನಾನು ಕರ್ತನ ನಾಮದಲ್ಲಿ ಯುದ್ಧಕ್ಕೆ ಬರ್ತೇನೆ ಅಂತ. ನೋಡಿ, ಅವನ ಸರ್ವಾಯುಧ ದೇವರ ವಾಕ್ಯವಾಗಿದೆ. ಇವತ್ತು ನಾನು ಹೇಳ್ತೇನೆ, ನೀನು ವಾಕ್ಯದಲ್ಲಿ ಇರುವುದಾದರೆ ನಿನ್ನನ್ನು ಸೋಲಿಸಲಿಕ್ಕೆ ಯಾರಿಗೆ ಆಗುವುದಿಲ್ಲ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ, ನಾನು ದೇವರ ವಾಕ್ಯದಲ್ಲಿ ಚಲಿಸಲಿಕ್ಕೆ ನಾನು ಪ್ರಾರಂಭಿಸ್ತೇನೆ ಎಂಬುದಾಗಿ ಎಷ್ಟು ಜನ ಹೇಳ್ತಿದ್ರಿ? ಹಾಗಾದ್ರೆ ಒಂದು ಸತ್ಯ, ಒಂದು ಯೋಧ ಏನ್ ಮಾಡ್ತಾನೆ? ಅವನು ಮುನ್ನುಗ್ತಾನೆ. ಹೌದಾ? ಪ್ರೇಸ್ ದಿ ವಾರಿಯರ್ ಏನ್ ಮಾಡ್ತಾನೆ? ಅವನು ಮುಂದೆ ಹೋಗ್ತಾನೆ. ಇವತ್ತು ನಾವು ಸಹ ಏನ್ ಮಾಡ್ಬೇಕು? ಮುಂದೆ ಹೋಗ್ಬೇಕು. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ ನೋಡಿ, ದೇವರ ವಾಕ್ಯ ಯಾಕೋಬ 4:7 ಹೇಳ್ತದೆ, ಸೈತಾನನನ್ನು ಎದುರಿಸಿರಿ, ಆಗ ಅವನು ಏನ್ ಮಾಡ್ತಾನೆ? ನಿಮ್ಮನ್ನು ಬಿಟ್ಟು ಹೋಗ್ತಾನೆ. ನೋಡಿ, ಎದುರಿಸದಿದ್ದರೆ ಅವನು ಬಿಟ್ಟು ಹೋಗೋದಿಲ್ಲ. ಎಷ್ಟು ಜನ ಎದುರಿಸಲಿಕ್ಕೆ ಹೋಗ್ತಾ ಇದ್ದೀರಿ? ನಾನು ನಂಬ್ತೇನೆ, ನೀವು ಇವತ್ತು ಎದುರಿಸುವುದಾದರೆ ಅವನು ನಿಮ್ಮನ್ನು ಬಿಟ್ಟು ಹೋಗ್ತಾನೆ. ಹಲ್ಲೆಲೂಯಾ. ಸೈತಾನ ನೋಡಿ ಎದುರಿದ್ರೆ ಅವನು ಆಕ್ಯುಪೈ ಮಾಡ್ತಾನೆ. ಹೇಳಿ, ಇವತ್ತು ನಾನು ಹೆದರುವುದಿಲ್ಲ, ಹೇಳಿ, ನಾನು ಹೆದರುವುದಿಲ್ಲ, ಆಮೇಲೆ ನಾನು ಎದುರಿಸ್ತೇನೆ ಇವತ್ತು. ಹೌದಾ? ಒಬ್ಬ ನಿಜವಾದ ಯೋಧ ಏನ್ ಮಾಡ್ತಾನೆ? ಅವನ ಪ್ರಾಣಕ್ಕೆ ಭಯಪಡುವುದಿಲ್ಲ. ಅವನು ಏನ್ ಮಾಡ್ತಾನೆ? ಯುದ್ಧ ಮಾಡ್ಲಿಕ್ಕೆ ಹೋಗ್ತಾನೆ. ಮೊನ್ನೆ ಉಸಿರಿರುವ ಯುದ್ಧ ಮಾಡ್ತಾನೆ. ನಮ್ಮ ಹೋರಾಟ ಸಾಧ್ಯ ಒಂದು ದಿನದ ಯುದ್ಧ ಅಲ್ಲ, ನಮಗೆ ಉಸಿರಿರುವ ತನಕ ನಾವು ಹೋರಾಟವಾಗಿದ್ದೇವೆ. ಹೌದಾ? ಪ್ರೀಸ್ ದಿ ಲಾರ್ಡ್. ನೋಡಿ, ಒಬ್ಬರಿದ್ರಂತೆ, ಒಬ್ಬ ವ್ಯಕ್ತಿ ಬಂದ ಸೇವಕರ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ. ಸೇವಕರ ಹತ್ರ ಪ್ರಾರ್ಥನೆ ಮಾಡಿ ಹೇಳಿಕೆ ಅಂತ ಹೇಳಿದ್ರೆ, ಪಾಸ್ಟ್ರೇ, ನನಗೆ ಈ ಭೂಮಿಯಲ್ಲಿರುವಾಗ ಯಾವ ಕಷ್ಟ ಇರಬಾರ್ದು, ಯಾವ ಹೋರಾಟ ಇರಬಾರ್ದು, ಹಾಗೆ ನೀವು ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳಿದ್ರು. ಅದಕ್ಕೆ ಸೇವಕರು ಏನ್ ಮಾಡಿದ್ರು? ಹೌದಾ, ಹಾಗೆ ನಿನಗೆ ಯಾವ ಕಷ್ಟ ಬಾರ್ದ, ಯಾವ ಹೋರಾಟ ಬಾರ್ದ, ಹಾಗಾದ್ರೆ ನಾನು ಪ್ರಾರ್ಥನೆ ಮಾಡ್ತೇನೆ ಹೇಳಿ ಅವನ ಮೇಲೆ ಕೈ ಇಟ್ಟು ಹೇಳಿದಂತೆ, ದೇವರೇ ಈಗಲೇ ಇವರನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗಿ ಎಂಬುದಾಗಿ ಹೇಳಿದ್ರು. ಅವನಿಗೆ ಶಾಕ್ ಆಗ್ತದೆ. ಎಂತ ಪ್ರಾರ್ಥನೆ ನೀವು ಮಾಡಿದಂತ ಕೇಳುವಾಗ ಅದಕ್ಕೆ ಸೇವಕರು ಹೇಳಿದ್ರು, ಈ ಲೋಕದಲ್ಲಿ ನಿನಗೆ ಕಷ್ಟ ಉಂಟು, ಹೋರಾಟ ಉಂಟು, ಅದನ್ನು ಎದುರಿಸಿದ್ರೆ ಮಾತ್ರ ಜಯಶಾಲಿ ಆಗಲಿಕ್ಕೆ ಸಾಧ್ಯ. ಇವತ್ತು ಎಷ್ಟು ಜನ ನಂಬ್ತೀರಿ? ನಾನು ಎದುರಿಸ್ತೇನೆ, ಹೇಳ್ರಿ, ನಾನು ಎದುರಿಸ್ತೇನೆ. ಹಲ್ಲೆಲೂಯಾ. ಇವತ್ತು ಯಾಕೆ ಕೆಲವರು ಸುಸೈಡ್ ಮಾಡ್ತಾರೆ? ಎದುರಿಸುವುದಿಲ್ಲ ಅವರು. ನಾನು ಎದುರಿಸಿದ್ರೆ ನೀನು ಓವರ್ಕಮ್ ಆಗ್ತಿ. ಆಮೇಲೆ ನೋಡಿ, ಗೊಲಿಯಾತನ ನೋಡಿ, ಎಲ್ಲ ಎದುರಿದ್ರು, ಎದುರಿಸ್ಲಿಕ್ಕೆ ಆಗಲಿಲ್ಲ. ಒಬ್ಬ ದಾವೀದ
ಇವತ್ತು ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನಿಮ್ಮನ್ನು ಯುದ್ಧ ಮಾಡಲಿಕ್ಕೆ ದೇವರು ಕರೆದಿದ್ದಾರೆ. ಅದಕ್ಕೆ ದೇವರು ಸರ್ವಾಯುಧವನ್ನು ಧರಿಸಿಕೊಳ್ಳಿಕ್ಕೆ ಹೇಳಿದೆ. ಹೌದಾ? ನಿಮಗೆ ಗೊತ್ತಿಲ್ಲ, ಜಾನ್ ಜಿ ಲೇಕ್ ಎಂಬುದಾಗಿ ಅವರು 1870 ಇಸ್ವಿಯಲ್ಲಿ ಕೆನಡಾದಲ್ಲಿ ಅವರು ಜನಿಸಿದ್ದಾರೆ. 1870 ಇಸ್ವಿಯಲ್ಲಿ ಅವರು ಆ ಕೆನಡಾದಲ್ಲಿ ಜನಿಸಿದ ನಂತರ ಅವರು ಕೆಲಸ ನಿಮಿತ್ತ ಅವರು USA ಬಂದರು, ಅಲ್ಲಿ ವಾಷಿಂಗ್ಟನ್ಗೆ ಬಂದರು. ಅಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡುವಾಗ ಕ್ರಮೇಣ ಅವರ ಮನೆಯಲ್ಲಿ 6 ಜನ ಸತ್ತು ಹೋದ್ರಲ್ಲಿ, ರೋಗದ ನಿಮಿತ್ತವಾಗಿ 6 ಜನ ಸತ್ತು ಹೋದಾಗ ಅವ್ರು ಏನ್ ಮಾಡಿದ್ರು ಗೊತ್ತಿಲ್ಲ, ಒಂದ ದೇವರು ಸುಳ್ಳಾಗಿರ್ಬೇಕು, ದೇವರ ವಾಕ್ಯ ಸುಳ್ಳಾಗಿರ್ಬೇಕು, ಒಂದ ನಾನು ಸುಳ್ಳಾಗಿರ್ಬೇಕು ಎಂಬುದಾಗಿ ಹೇಳಿ ಅವ್ರು ಏನ್ ಮಾಡಿದ್ರು ಗೊತ್ತಿಲ್ಲ, ದೇವರ ವಾಕ್ಯವನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ದೇವರ ವಾಕ್ಯ ಓದುತ್ತಿರುವಾಗ ಅವರಿಗೆ ಒಂದು ವಿಷಯ ಗೊತ್ತಾಯ್ತು. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 38ನೇ ವಾಕ್ಯ ಅವರು ಓದುವಾಗ ಅಲ್ಲಿ ಏನು ಬರೆದಿದೆ ಗೊತ್ತಿಲ್ಲ, ಅಲ್ಲಿ ಬೈಬಲ್ ಹೀಗೆ ಬರೆಯಲ್ಪಟ್ಟಿದೆ, ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮನ ಬಲದಿಂದಲೂ ತುಂಬಿಸಿದನು, ಮಾತ್ರವಲ್ಲ ಸೈತಾನನಿಂದ ಬಾಧಿಸಲ್ಪಟ್ಟವರ ರೋಗವನ್ನು ಏನ್ ಮಾಡಿದ, ಗುಣಪಡಿಸಿದಂತ ಬೈಬಲ್ ಇರ್ತದೆ. ಹಾಗಾದ್ರೆ ರೋಗ ಎಲ್ಲಿಂದ ಬರ್ತದೆ? ಸೈತಾನನಿಂದ ಬರ್ತದೆ ಅಂತ ಯಾರಿಗೆ ಗೊತ್ತಾಯ್ತು? ಈ ಜಾನ್ ಜಿ ಲೇಕ್ ಎಂಬ ವ್ಯಕ್ತಿಗೆ ಗೊತ್ತಾಯ್ತು. ಹಲ್ಲೆಲೂಯಾ. ಇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಆ ಕ್ಷಣದಿಂದಲೇ ದೇವರ ವಾಕ್ಯವನ್ನು ಗಟ್ಟಿಯಾಗಿಟ್ಕೊಂಡು ಅವರು ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಅವರ ಜೀವಿತ ಬದಲಾಯಿತು. ಹಲ್ಲೆಲೂಯಾ. ನಂತರ ಏನಾಯ್ತು ಅಂತ ಹೇಳಿದ್ರೆ, ಅವರ ಹೆಂಡತಿಗೆ ಒಂದು ರೋಗ ಬಂತು. ಹೆಂಡತಿಗೆ ರೋಗ ಬರುವಾಗ ಅವರನ್ನು ಗುಡಿಸ್ಲಿಕ್ಕೆ ಯಾರಿಂದ ಸಾಗಲಿಲ್ಲ. ಲಾಸ್ಟ್ಗೆ ಡಾಕ್ಟರ್ ಹೇಳಿದ್ರು, ಇನ್ನು ಕೆಲವೇ ದಿನಗಳು ಮಾತ್ರ ಅವರು ಬದುಕುತ್ತಾರೆ ಎಂಬುದಾಗಿ ಹೇಳುವಾಗ ಇವರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಲಾಸ್ಟ್ಗೆ ಫ್ಯೂನರಲ್ಗೆಲ್ಲ ತಯಾರು ಮಾಡಿದ್ರು. ಫ್ಯೂನರಲ್ಗೆ ತಯಾರು ಮಾಡುವಾಗ ಲಾಸ್ಟ್ಗೆ ಅವರ ಮನಸ್ಸಿನೊಳಗೆ ಬಂದದ್ದು ವಾಕ್ಯ ಯಾವುದಂತ ಹೇಳಿದ್ರೆ, ಯಾಕೋಬನ ಪತ್ರಿಕೆಯಲ್ಲಿ ನಾವು 5ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಚಾಪ್ಟರ್ 5:15 ಹೇಳ್ತದೆ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸ್ತಾನೆ, ಅವನನ್ನು ದೇವರು ಎಬ್ಬಿಸ್ತಾನೆ ಎಂಬುದಾಗಿ ಈ ವಾಕ್ಯ ಅವರ ಹತ್ರ ಮಾತನಾಡುವಾಗ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವರ ಹೆಂಡತಿ ಅಷ್ಟು ಸಿಕ್ಕಿರುವಾಗ ಅವರು ತಲೆಗೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಆ ಸಾಯಲಿಕ್ಕೆ ಹೋದ ಆ ಒಂದು ಅವರ ಹೆಂಡತಿ ಎದ್ದು ಬಂದರು. ಹಲ್ಲೆಲೂಯಾ. ಇದು ನಡೆದ ನಾನು ಹೇಳೋದು. ಅಲ್ಲಿ ನಂತರ ದೇವರು ಅವರನ್ನು ಸೌತ್ ಆಫ್ರಿಕಾಕ್ಕೆ ಹೋಗ್ಲಿಕ್ಕೆ ಹೇಳಿ, ಸೌತ್ ಆಫ್ರಿಕಲ್ಲಿ ಜೋಹಾನ್ಸ್ಬರ್ಗ್ ಎಂಬ ಸ್ಥಳಕ್ಕೆ ಅವರು ಹೋಗುವಾಗ ದೇವರು ಅವರನ್ನು ಮೈಟಿಯಾಗಿ ಉಪಯೋಗಿಸಿದ. ಅನೇಕ ಜನ ರೋಗದಿಂದ ಗುಣಪಡಿಸಿದ್ರು. ಆಮೇಲೆ ನಂತರ ಅವರು ಏನ್ ಮಾಡಿದ್ರು, ತಿರುಗಿ ಅವರು ಎಲ್ಲಿ ಬಂದ್ರು, ಅಮೆರಿಕಕ್ಕೆ ಬಂದು ಅವರು ಏನ್ ಮಾಡಿದ್ರು ಗೊತ್ತಿಲ್ಲ, ಹೀಲಿಂಗ್ ರೂಮ್ ಅಂತ ಸ್ಟಾರ್ಟ್ ಮಾಡಿ, ಹೀಲಿಂಗ್ ರೂಮ್ ಅಂತ. ನೋಡಿ, ಅಮೆರಿಕದಲ್ಲಿ ಏನಾಯ್ತು ಗೊತ್ತಿಲ್ಲ, ಒಂದೇ ಒಂದು ಹಾಸ್ಪಿಟಲ್ ಎಲ್ಲ ಮುಚ್ಚಲ್ಪಟ್ಟಿದ್ದಾರೆ, ಎಲ್ಲ ಹಾಸ್ಪಿಟಲ್ ಮುಚ್ಚಿದ್ದಾರೆ. ಯಾಕೆ ಗೊತ್ತಿಲ್ಲ, ಅಲ್ಲಿ ರೋಗಿಗಳು ಇರಲಿಲ್ಲ ಅಂತೆ. ಯಾಕೆ? ಯಾರ ನಿಮಿತ್ತವಾಗಿ? ಈ ಜಾನ್ ಜಿ ಲೇಕಿನ ನಿಮಿತ್ತವಾಗಿ ಒಬ್ಬರು ರೋಗಿಗಳು ಇರಲಿಲ್ಲ ಅಂತೆ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಒಂದನೇ ಕಾರಣ ನಾವು ರೋಗ ಎಲ್ಲಿಂದ ಬರ್ತದಂತ ಗೊತ್ತಿರಬೇಕು. ಅಲ್ಲಿ ಇವತ್ತು ಯಾರಾದ್ರೂ ಇಲ್ಲಿ ರೋಗಿಗಳಾಗಿದ್ದರೆ, ನಾನು ಯೇಸುವಿನ ನಾಮದಲ್ಲಿ ನಾನು ನಿಮಗೆ ಡಿಕ್ಲೇರ್ ಮಾಡ್ತಾ ಇದ್ದೇನೆ, ರೋಗಕ್ಕೆ ನಿಮ್ಮ ಮೇಲೆ ಅಧಿಕಾರವಿಲ್ಲ. ಹಲ್ಲೆಲೂಯಾ. ಇವತ್ತು ನೀವು ತಿಳಿದುಕೊಳ್ಬೇಕು, ಯೇಸು ನಿಮಗೆ ಬಿಡುಗಡೆ ಮಾಡ್ತಾನೆ ಅಂತ. ಎಷ್ಟು ಜನ ನಂಬ್ತೀರಿ? ನಾನು ಬಲವಾಗಿ ನಂಬ್ತೇನೆ, ಈ ದಿನ ದೇವರಾತ್ಮ ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ದೇವರು ತಾನೇ ನಿಮ್ಮನ್ನು ರೋಗದಿಂದ ಗುಣಪಡಿಸುವವನಾಗಿದ್ದಾನೆ. ಅವರ ಅಪೊಸ್ತಲಿಕ್ ಫೇತ್ ಮಿನಿಸ್ಟ್ರಿ ಅಂತ ಮಿನಿಸ್ಟ್ರಿ ಸ್ಟಾರ್ಟ್ ಮಾಡಿ ದೇವರವರನ್ನು ಶಕ್ತವಾಗಿ ಉಪಯೋಗಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಜೀವಿತವನ್ನು ಬಿಟ್ಟುಕೊಡ್ಬೇಡ್ರಿ, ನೀವು ಯುದ್ಧ ಮಾಡಬೇಕಂತ ದೇವರು ಇಷ್ಟಪಡುತ್ತಾನೆ. 1 ತಿಮೋಥಿ 6ನೇ ಅಧ್ಯಾಯ 12ನೇ ವಾಕ್ಯ ನೀವು ಗಮನಿಸುತ್ತಾರೆ. 1 ತಿಮೋಥಿ 6ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡಿ ಎಂಬುದಾಗಿ. ಹಲ್ಲೆಲೂಯಾ. ಇಂಗ್ಲಿಷ್ ನಲ್ಲಿ ಬಹಳ ಚಂದವಾಗಿ ಬರೆಯಲ್ಪಟ್ಟಿದೆ, ಫೈಟ್ ದ ಗುಡ್ ಫೈಟ್ ಆಫ್ ಫೇತ್ ಅಂತ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ನಂಬಿಕೆಯ ಯುದ್ಧವನ್ನು ಮಾಡ್ಬೇಕು ನಾವು. ಹೌದಾ? ಪ್ರೇಸ್ ದಿ ಲಾರ್ಡ್. ಕುಸ್ತಿ ಯಾರೊಟ್ಟಿಗೆ ಮಾಡುದು? ಇಬ್ಬರು ವ್ಯಕ್ತಿಯೊಟ್ಟಿಗೆ. ಹೌದಾ? ಕುಸ್ತಿ ಮಾಡುವಾಗ ಒಬ್ಬ ಏನಾಗ್ತಾನೆ, ಒಬ್ಬ ಸೋಲ್ತಾನೆ, ಒಬ್ಬ ವಿನ್ ಆಗ್ತಾನೆ. ಹೌದಾ? ಪ್ರೇಸ್ ದಿ ಲಾರ್ಡ್. ಅವ್ರು ಲಾಸ್ಟ್ ತನಕ ಸೇವ್ ಮಾಡುವುದಿಲ್ಲ, ಬಿಟ್ಟು ಕೊಡುವುದಿಲ್ಲ. ಇವತ್ತು ನೀನು ಸಹ ಬಿಟ್ಟು ಕೊಡಬೇಡ. ಎಷ್ಟು ಜನ ಇಲ್ಲಿ ಬಿಟ್ಟು ಕೊಡುವುದಿಲ್ಲ ಹೇಳ್ರಿ? ಬಿಟ್ಟು ಕೊಡುವುದಿಲ್ಲ. ನಾನು ಬಲವಾಗಿ ನಮ್ಗೆ ಈ ದಿನ ನಿನ್ನ ಜೀವಿತದಲ್ಲಿ ಅದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ನಾನು ಹೇಳ್ತೇನೆ, ಆ ಜಾನ್ ಜಿ ಲೇಕಿನ ಜೀವಿತದಲ್ಲಿ ಮಾಡಿದ ದೇವರು ನಿನ್ನ ಜೀವಿತದಲ್ಲಿ ಅದನ್ನು ಮಾಡುವವನಾಗಿದ್ದಾನೆ. ನನ್ನ ದೇವರು ನಿನ್ನೆ ದೇವರು ಮಾತ್ರ ಅಲ್ಲ, ಇವತ್ತಿನ ದೇವರು ನಾಳೆಯ ದೇವರಾಗಿದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಇವತ್ತು ದೇವರ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೀರಿ? ದೇವರ ವಾಕ್ಯ ಹೇಳ್ತದೆ, ಸರ್ವಾಯುಧವನ್ನು ಧರಿಸಿಕೊಂಡಿರಿ ಎಂಬುದಾಗಿ. ಹಾಗಾದ್ರೆ ಸೈತಾನನನ್ನು ಎದುರಿಸಬೇಕಾದ್ರೆ ದೇವರು ದಯಪಾಲಿಸಿದ ಸರ್ವಾಯುಧವನ್ನು ನಾವು ಧರಿಸಿಕೊಳ್ಳಬೇಕು. ಇವತ್ತು ಎಷ್ಟು ಜನ ಆಯುಧಗಳನ್ನು ಧರಿಸಲಿಕ್ಕೆ ಸಿದ್ಧರಾಗಿದ್ದಾರೆ? ದೇವರಿಗೆ ಸ್ತೋತ್ರ ಹೇಳಿ, ಕೈಗಳನ್ನು ಎತ್ತಿ ದೇವರಿಗೆ ಸ್ತೋತ್ರ ಹೇಳಿ. ಇವತ್ತು ನಿನ್ನ ಜೀವಿತದಲ್ಲಿ ಹಲ್ಲೆಲೂಯಾ ಒಬ್ಬ ದೇವರಿದ್ದಾನೆ. ಅವನ ಹಾಗೆ ಬೇರೆ ದೇವರಿಲ್ಲ ಪ್ರಿಯರೇ, ಅವನ ಹಾಗೆ ಬೇರೆ ರಕ್ಷಕನಿಲ್ಲ ಪ್ರಿಯರೇ. ನಿನ್ನ ಹಾಗೆ ಯಾರಿಲ್ಲ ಸ್ವಾಮಿ.
ಈ ಲೋಕದಲ್ಲಿ ಸ್ವಾಮಿ ನೀನೇ ನನ್ನ ಒಡೆಯ, ನೀನೇ ನನ್ನ ರಕ್ಷಕ, ನೀನೇ ನನ್ನ ವಿಮೋಚಕ ಎಂಬುದಾಗಿ ಎಷ್ಟು ಜನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸತ್ಯವೇದ ಹೀಗೆ ಹೇಳ್ತದೆ, ನಮ್ಮ ದೇವರು ನಮ್ಮನ್ನು ವಿಮೋಚಿಸಲಿಕ್ಕೋಸ್ಕರ ದೇವರಾಗಿದ್ದಾನೆ, ಆತನು ಮರಣದಿಂದ ಬಿಡಿಸಲಿಕ್ಕೆ ಶಕ್ತನೇ ಎಂಬುದಾಗಿ. ಇವತ್ತು ಮರಣದ ರೋಗ ಉಂಟ, ಯೇಸು ಅದನ್ನು ತನ್ನ ಮೇಲೆ ತೆಗೆದುಕೊಂಡು ಮರಣವನ್ನು ಅನುಭವಿಸಿ 3ನೇ ದಿನದಲ್ಲಿ ಎದ್ದು ಬಂದಿದ್ದಾನೆ. ಇವತ್ತು ನಿನ್ನ ರೋಗವನ್ನು ಅವನಿಗೆ ಹೊತ್ತುಕೊಳ್ಳಿಕ್ಕೆ ಬಿಟ್ಟುಕೊಡು, ನಿನ್ನ ಕಾಯಿಲೆಯನ್ನು ಆತನಿಗೆ ತೆಗೆದುಕೊಳ್ಳಿಕ್ಕೆ ಬಿಟ್ಟುಕೊಡು. ಥ್ಯಾಂಕ್ ಯು ಲಾರ್ಡ್. ಇವತ್ತೆಷ್ಟು ಜನ ನಂಬ್ತೀನಿ ಆತನನ್ನು ಯಾರಿಗ ಬೇರೆ, ಆತನೊಬ್ಬನೇ ದೇವರಾಗಿದ್ದಾನೆ. ಸತ್ಯವೇದ ಹೀಗಿರ್ತದೆ, ಸ್ವರ್ಗ ಸತ್ಯ ಪಾತಾಳ ಶಕ್ತಿಗಳು ಆತನ ಹೆಸರಿನಲ್ಲಿ ಅಡ್ಡಬಿಡುತ್ತದೆ ಎಂಬುದಾಗಿ. ನಿಮ್ಮ ಯಾರಾದರೂ ರೋಗಿಗಳಾಗಿದ್ದರೆ ಇವತ್ತು ರೋಗಿ ಇರುವ ಜಾಗದಲ್ಲಿ ನಿಮ್ಮ ಕೈಗಳನ್ನು ಇಡ್ರಿ, ನಾನು ಬಲವಾಗಿ ನಂಬ್ತೇನೆ. ಅನಾರೋಗ್ಯ ಅದು ಸೈತಾನದಿಂದ ಬಂದದಾಗಿದೆ. ಇವತ್ತು ಅದರಿಂದ ದೇವರು ಬಿಡುಗಡೆ ಕೊಡುತ್ತಾ ಇದ್ದಾನೆ. ಅದಕ್ಕೆ ನೀವು ಯುದ್ಧ ಮಾಡಬೇಕು. ಯೇಸು ಅಂತೇಳಿ ನಾನು ಸರೆಂಡರ್ ಮಾಡ್ತೇನೆ, ನನ್ನದೇ ಸರೆಂಡರ್ ಮಾಡ್ತೇನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ, ನೀನೇ ನನ್ನೊಡೆಯನು, ಪಡಿಸಲು ಆಗದಷ್ಟು ಉನ್ನತ ನೀನೇ, ನೀನೇ ನನ್ನೊಡೆಯನು. ನಿನ್ನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ, ನೀನೇ ನನ್ನೊಡೆಯನು, ವರ್ಣಿಸಲು ಆಗದಷ್ಟು ಉನ್ನತ ನೀನೇ, ನೀನೇ ನನ್ನೊಡೆಯನು. ಕೈಗಳನ್ನೆತ್ತಿ ನಿನ್ನನ್ನು ಆರಾಧಿಸುವೆ. ನಾನು ಬಲವಾಗಿ ನಂಬ್ತೇನೆ. ನೀವು ಆರಾಧನೆ ನಿಮ್ಮ ರೋಗಗಳಿಗೆ ದೇವರು ಬಿಡುಗಡೆ. ಓ ರಾಮ ಬಾಬಾ ಬಾಬಾ ಆರಾಧಿಸಿರಿ. ಯಾವುದೇ ರೋಗವಾಗಿರುತ್ತಾರೆ ಆ ರೋಗಿಯನ್ನು ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ನಿಮ್ಮ ಶುಗರ್ ಈಗಲೇ ಯೇಸುವಿನ ನಾಮದಲ್ಲಿ ನಾಳೆಗೆ ಶಬ್ದಿಸಿ ಕ್ಯಾನ್ಸಲ್ ಮಾಡ್ತಾರೆ. ನಿಮ್ಮ ಬಿಪಿ ಯೇಸುವಿನ ನಾಮದಲ್ಲಿ ಶಬ್ದಿಸಿ ಕ್ಯಾನ್ಸಲ್ ಮಾಡ್ತಾರೆ. ನಿಮ್ಮ ಥೈರಾಯ್ಡ್ ರೋಗ ಯೇಸುವಿನ ನಾಮದಲ್ಲಿ ಶಬ್ದಿಸಿ ಕ್ಯಾನ್ಸಲ್ ಮಾಡ್ತಾರೆ. ಕ್ಯಾನ್ಸರ್ ಎಂಬ ರೋಗ ಅದನ್ನು ಶಬ್ದಿಸಿ ಕ್ಯಾನ್ಸಲ್ ಮಾಡ್ತಾರೆ. ನನ್ನ ದೇವರು ಜೀವ ಕೊಡುವ ದೇವರು, ನನ್ನ ದೇವರು ಆರೋಗ್ಯ ಕೊಡುವ ದೇವರು. ಇವತ್ತು ಆತನ ಆರೋಗ್ಯವನ್ನು ನಿಮ್ಮ ಮೇಲೆ ನಾನು ರಿಲೀಸ್ ಮಾಡ್ತಾ ಇದ್ದೇನೆ. ಶರೀರ ಮನಸ್ಸಿನ ಬಿಡುಗಡೆ, ಬಿಡುಗಡೆ, ಓ ದೇವರ ನಾಮದಲ್ಲಿ ನಿಮಗೆ ಬಿಡುಗಡೆ ಕೊಟ್ಟು ಮಾಡ್ತೇನೆ. ಒಬ್ಬೊಬ್ಬರ ಟೆಸ್ಟಿಮನಿ ಆಗಲಿ, ಒಬ್ಬೊಬ್ಬರ ಟೆಸ್ಟಿಮನಿ ಆಗಲಿ, ಒಬ್ಬೊಬ್ಬರ ಟೆಸ್ಟಿಮನಿ ಎದ್ದೇಳಲಿ. ಯೇಸುವಿನ ನಾಮದಲ್ಲಿ ಇವತ್ತು ಅದ್ಭುತ ನಡೆದಿದೆ. ಅದಕ್ಕೆ ಸ್ತೋತ್ರ ಹೇಳ್ತೇನೆ ಕರ್ತನೇ. ಕರ್ತನಿಗೆ ಸ್ತೋತ್ರವಾಗಲಿ. ನಿಮ್ಮನ್ನೇ ಆರಾಧಿಸುತ್ತೇವೆ ರಾಜೇ. ದೇವರೇ, ನಿನ್ನ ವಾಕ್ಯವನ್ನು ಕೇಳಿದ್ದೇವೆ ಸ್ವಾಮಿ. ಸರ್ವಾಯುಧವನ್ನು ಧರಿಸಿಕೊಂಡಿರಬೇಕಾಗಿ ನಮಗೊಂದು ಯುದ್ಧ ಇದೆ ಎಂಬುದಾಗಿ ತಿಳಿಸಲ್ಪಟ್ಟಿದೆ. ನಾವು ಯುದ್ಧ ಮಾಡುವವರಿದ್ದೇವೆ. ನಾವು ಹೋರಾಡುವುದು ಲೋಕ ಸಂಬಂಧವಾದ ಆಯುಧಗಳಿಂದಲ್ಲ. ದೇವರೇ, ನಿನ್ನ ಆಯುಧವನ್ನು ತೆಗೆದುಕೊಳ್ಳುತ್ತೇವೆ, ವಾಕ್ಯವನ್ನು ತೆಗೆದುಕೊಳ್ಳುತ್ತೇವೆ, ಅಭಿಷೇಕವನ್ನು ತೆಗೆದುಕೊಳ್ಳುತ್ತೇವೆ. ಆತ್ಮದಿಂದ ನಾವು ನಡೆಸುವುದಾಗಿದ್ದೇವೆ. ದೇವರೇ, ಈ ಮಕ್ಕಳನ್ನು ಕತ್ತಲೆಯಿಂದ ಹೊರಗೆ ತಂದದಕ್ಕೆ ಸ್ತೋತ್ರ, ರೋಗದಿಂದ ಹೊರಗೆ ತಂದದಕ್ಕೆ ಸ್ತೋತ್ರ, ಶಾಪದಿಂದ ಹೊರಗೆ ತಂದದಕ್ಕೆ ಸ್ತೋತ್ರ. ಎಲ್ಲ ಮಗುಗಳನ್ನು ಕುರಿತು ನೀನು ಬಿಡುಗಡೆ ಮಾಡಿದ್ದಕ್ಕೆ ಸ್ತೋತ್ರ. ಇಲ್ಲಿ ಬಂದ ಎಲ್ಲರನ್ನು ಆಶೀರ್ವಾದ ಮಾಡ್ತೇನೆ. ಮುಂದಿನ ದಿವಸ ಅನೇಕ ಸಾಕ್ಷಿಗಳಿದ್ದೇವೆ ಸ್ವಾಮಿ. ಅವರು ಕಾಡಿದ ರೋಗಗಳನ್ನು ಗುಣಸಲಕ್ಕೆ ಕಿತ್ತು ಹೋಗಲಿ. ಹಾಗೆ ಮಾಡುವುದಕ್ಕೆ ನಿನಗೆ ಸ್ತೋತ್ರ. ಈ ಬೆಟ್ಟ ನಿಲ್ಲಕ್ಕಾಗುವುದಿಲ್ಲ, ಈ ರೋಗ ನಿನ್ನ ಮುಂದೆ ನಿಲ್ಲುವುದಕ್ಕಾಗುವುದಿಲ್ಲ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮನಿಂದ ವಾಕ್ಯ ಹೇಳಿದ ಪ್ರಕಾರ ನಿನ್ನ ಆತ್ಮದ ಮೂಲಕ ಬಿಡುಗಡೆ ಕೊಟ್ಟದಕ್ಕೆ ಸ್ತೋತ್ರ. ಎಲ್ಲವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬಿಡುವುದೇನೆ ತಂದೆ. ಆಮೇಲೆ ಆಹಾ ಹಲ್ಲೆಲೂಯಾ. ಆಶೀರ್ವಾದಗಳನ್ನು ಕೊಡು.